ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯ, ಇನ್ನೇನು 2 ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ಹೊಸ ವರ್ಷ ಬರ್ತಾ ಇದೆ. ಈ ಒಂದು ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆಗಳನ್ನು ತಂದುಕೊಡುತ್ತೆ, ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಇದಕ್ಕೆ ಏನು ಮಾಡಬೇಕು ಮೊದಲು ಅಂದರೆ, ನೀವು ವಿಶೇಷವಾಗಿ ಈ ಒಂದು 3 ನಂಬರ್ಗಳು, 3 ಕಮಲಗಳಿದೆ. ವಿಶೇಷವಾಗಿ ಈ ಒಂದು 3 ನಂಬರ್ಗಳಲ್ಲಿ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ಕಣ್ಮುಚ್ಕೊಂಡು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ಅಥವಾ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಂಡು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ನಿಮಗೆ ಆಕರ್ಷಕವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಿಮ್ಮ ಜೀವನದಲ್ಲಿ 2025 ಯಾವ ರೀತಿಯಾದ ಒಂದು ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೆ ಅದನ್ನು ನಮ್ಮ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಕಮಲವನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳನ್ನು ಈ ಒಂದು 2025 ನಿಮಗೆ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನೀವು ಇಲ್ಲಿವರೆಗೂ ಏನೇನು ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀರಾ ನಿಮ್ಮ ಜೀವನದಲ್ಲಿ, 2024ರಲ್ಲಿ ವಿಶೇಷವಾಗಿ ನಿಮಗೆ ಸಾಕಷ್ಟು ಕಷ್ಟಗಳನ್ನ ನೀವು ನೋಡಿರ್ತೀರ ಈಗಾಗಲೇ. ಬಟ್ ಈ ಎಲ್ಲ ಕಷ್ಟಗಳಿಗೆ ಒಂದು ಮುಕ್ತಿ ಅನ್ನೋದು ನಿಮಗೆ 2025ರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ವಿಶೇಷವಾಗಿ ಮಾರ್ಚ್ನ ನಂತರ ಅಂದರೆ ಮಾರ್ಚ್ ಮುಗಿದ ನಂತರ ನಾನು ಹೇಳ್ತಿರೋದು, ಅಂದರೆ ಏಪ್ರಿಲಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಒಳ್ಳೆಯ ಒಂದು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆ ಒಂದು ಸನ್ನಿವೇಶಗಳು, ಆ ಒಂದು ಘಟನೆಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮುಂದೆ ಬರುವಂತಹ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳಂತೂ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ವಿಶೇಷವಾಗಿ ನೀವು ವ್ಯಾಪಾರ ವ್ಯವಹಾರದ ಒಂದು ಫೀಲ್ಡಲ್ಲಿ ಇದ್ದೀರಾ ಅಂದರೆ, ಯಾವುದೇ ಒಂದು ವಸ್ತುಗಳಾದರೆ ಆಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಲಿ ನೀವೇನೇ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಇದ್ದೀರಾ ಅಂದರೆ, ವಿಶೇಷವಾಗಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಮಯ ನಿಮಗೆ ಈ ಒಂದು 2025 ಆಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡೇ ಇರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಲಾಭಗಳು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ವ್ಯಾಪಾರ ವಿಚಾರದಲ್ಲೂ ಅಷ್ಟೇ. ನಿಮಗೆ ವ್ಯಾಪಾರ ನನಗೆ ಇಷ್ಟ ಆಗುತ್ತೆ ಅಂತ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಲಾಭಗಳು ನಿಮಗೆ ಈ ಒಂದು 2025 ನಿಮಗೆ ವಿಶೇಷವಾಗಿ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ನೀವು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ಈ ಒಂದು 2025 ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಮೇಲಧಿಕಾರಿಗಳಿಂದ ನಿಮಗೆ ಮರ್ಯಾದೆ ಸಿಗೋದಾಗಲಿ ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಒಂದು ಪ್ರಶಂಸೆ ಸಿಗೋದಾಗಲಿ, ಇಂಥ ಒಂದು ಘಟನೆಗಳು ನಿಮಗೆ 2025ರಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನಾಗ್ತಿತ್ತು ಅಂದರೆ, ನಿಮಗೆ ಇಲ್ಲಿವರೆಗೂ ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ಅಥವಾ ನೀವು ಒಂದು ವ್ಯಾಲ್ಯೂಬಲ್ ಅಸೆಟ್ಸ್ನ ನೀವು ನಿಮ್ಮ ಒಂದು ಕಂಪ್ನಿಗೆ ಕೊಟ್ಟರೂ ಕೂಡ ಅವರಿಂದ ನಿಮಗೆ ಸಿಗಬೇಕಾದಂತಹ ಒಂದು ಮರ್ಯಾದೆ ಆಗಲಿ ಅಥವಾ ಪ್ರಶಂಸೆ ಆಗಲಿ ನಿಮಗೆ ಸಿಗ್ತಾ ಇರೋದಿಲ್ಲ. ಅದಕ್ಕೆ ನಿಮಗೂ ಕೂಡ ಒಂದು ಬೇಜಾರು ಅಥವಾ ಮನಸ್ಸಲ್ಲಿ ಒಂದು ಬೇಸರ ಅನ್ನೋದು ಇತ್ತು. ಬಟ್ ಈ ಒಂದು 2025ರಲ್ಲಿ ವಿಶೇಷವಾಗಿ ನಿಮಗೆ ಎಲ್ಲ ವಿಷಯಗಳು ಕೂಡ ಕಮ್ಮಿ ಆಗುತ್ತೆ. ಹಾಗೆ ನೀವು ಮಾಡಿದಂಥ ಒಂದು ಕೆಲಸಕ್ಕೆ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ದೀರಾ ಅಂದರೆ ನಿಮಗೆ ಅದಕ್ಕೇನು ರೆಕಗ್ನಿಷನ್ ಸಿಗಬೇಕು, ಅದಕ್ಕೇನು ಪ್ರಶಂಸೆ ಅನ್ನೋದು ಸಿಗಬೇಕು, ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಥವಾ ಅದಕ್ಕೇನು ರಿವಾರ್ಡ್ ಸಿಗಬೇಕು, ಕೆಲವೊಂದು ಸತಿ ನಿಮಗೆ ಪ್ರಮೋಷನ್ಗಳು ಕೂಡ ಆಗುವಂಥ ಸಾಧ್ಯತೆಗಳು ಈ ಒಂದು ವರ್ಷ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಹಿಂದೆ ನೀವೇನು ಹಾರ್ಡ್ ವರ್ಕ್ ಮಾಡಿರ್ತೀರ ಅಥವಾ ಹಿಂದೆ ಕಂಪ್ನಿಗೆ ಏನು ನೀವು ಒಳ್ಳೆ ಕೆಲಸಗಳನ್ನ ಮಾಡಿರ್ತೀರ, ಅದರಿಂದ ನಿಮಗೇನು ಒಳ್ಳೆ ಫಲಗಳು ಸಿಗಬೇಕು, ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗಬೇಕು, ಅದೆಲ್ಲ ನಿಮಗೆ ಬರುವಂಥ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ 1 ನಂಬರ್ ಆರಿಸಿರುವಂಥ ಒಂದು ವಿದ್ಯಾರ್ಥಿಗಳು ಅಥವಾ ನಿಮ್ಮ ಈ ಒಂದು ನಂಬರ್ ಆರಿಸಂಥ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಿದ್ದರೂ ಕೂಡ ವಿಶೇಷವಾಗಿ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ತಮ್ಮ ಒಂದು ಶೈಕ್ಷಣಿಕ ಒಂದು ಕಾರ್ಯಗಳಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವರ್ಷ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು ನಂಬರ್ 2ರಲ್ಲಿ ಇರುವಂತಹ ಒಂದು ಕಮಲವನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಈ ಒಂದು 2025 ಅನ್ನೋದು ನಿಮಗೆ ಒಂದು ಮಿಶ್ರ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮಿಶ್ರ ಫಲ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ. ಅಂದರೆ ನಿಮಗೆ ಇವಾಗಲೂ ಕೂಡ ಒಂದು ರೇಂಜಿಗೆ ಚೆನ್ನಾಗೇ ಇದೆ. ಈ ಒಂದು ಡಿಸೆಂಬರಲ್ಲೂ ಕೂಡ ನಿಮಗೆ ಚೆನ್ನಾಗೇ ಇರುತ್ತೆ 2024ರಲ್ಲಿ. ಅದೇ ರೀತಿ ಚೆನ್ನಾಗಿ ಎಲ್ಲವೂ ಕೂಡ ನಿಮಗೆ ಚೆನ್ನಾಗಾಗ್ತಾನೆ ಬರುತ್ತೆ. ಜನವರಿ, ಫೆಬ್ರವರಿ, ಒಂದು 6ರಿಂದ 7 ತಿಂಗಳು ನಿಮಗೆ ಒಳ್ಳೆಯ ಒಂದು ಫಲಗಳು ನಿಮಗೆ ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ವಿಚಾರದಲ್ಲೂ, ಒಂದು ವಿಷಯ 2 ವಿಷಯ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಆಲ್ಮೋಸ್ಟ್ ಒಳ್ಳೆಯದೇ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಅಂದರೆ ಅದು ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಾದರೂ ಆಗಿರಲಿ, ಅಥವಾ ನಿಮ್ಮ ಒಂದು ಏನಂತಾರೆ, ನಿಮ್ಮ ಒಂದು ಬಾಯ್ ಫ್ರೆಂಡ್ ಆಗಿರಲಿ ಅಥವಾ ಗರ್ಲ್ ಫ್ರೆಂಡ್ ಆಗಿರಲಿ, ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಂದರೆ ಅವರ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಸಾಕಷ್ಟು ತೊಂದರೆಗಳು ಈ ಒಂದು ವರ್ಷ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಏನಾಗುತ್ತೆ ಅಂದರೆ ನೀವು ನಿಮ್ಮ ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ತೀರಾ, ಅಥವಾ ನೀವೇನು ಅಚೀವ್ ಮಾಡಬೇಕು, ಅಥವಾ ಏನೋ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ಸು, ಯಾವುದಾದ್ರು ಒಂದು ವಿಚಾರದಲ್ಲಿ ನೀವು ಬ್ಯುಸಿ ಅಂತ ಆಗ್ತೀರಾ ಈ ಒಂದು ವರ್ಷ. ಸೊ ಇದರಿಂದ ನಿಮ್ಮ ಒಂದು ಪಾರ್ಟ್ನರ್ಗೆ ಅವ್ರಿಗೆ ಸ್ವಲ್ಪ ನೀವು ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಈ ಕಾರಣದಿಂದಾಗಿ ಅವರಿಂದ ಹೆಚ್ಚಿನ ಒಂದು ಕಿರಿಕಿರಿ ಅನ್ನೋದು ಇರುತ್ತೆ, ಅಥವಾ ಅವರಿಂದ ಕೆಲವೊಂದು ವಿಷಯದಲ್ಲಿ ನಿಮಗೆ ಬೇಜಾರಾಗುವಂಥ ಒಂದು ಕೆಲವೊಂದು ವಿಷಯಗಳನ್ನ ಅವ್ರು ಮಾಡ್ಬೋದು, ಅಥವಾ ಅವ್ರು ಬೇಜಾರಾಗುವಂಥ ಒಂದು ಕೆಲಸಗಳನ್ನ ಕೆಲವೊಂದು ಸತಿ ನೀವು ಮಾಡುವಂಥ ಸಾಧ್ಯತೆಗಳು ಕೂಡ ಈ ಒಂದು ವರ್ಷ ಇರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ರಿಲೇಷನ್ಶಿಪ್ಪು ನಿಮಗೆ ತುಂಬ ಬೇಕೇ ಬೇಕು ಈ ಒಂದು ರಿಲೇಷನ್ಶಿಪ್ಪು ಅಂತ ಅನಿಸಿದ್ರೆ ನೀವು ಆದಷ್ಟು ಅದನ್ನು ಅವ್ರಿಗೆ ನೀವು ಟೈಮನ್ನು ಎಷ್ಟಾಗುತ್ತೋ ಅಷ್ಟು, ನಿಮ್ಮ ಕೈಯಲ್ಲಿ ದಿನಪೂರ್ತಿ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ತುಂಬ ಒಂದು ಮನಸ್ತಾಪಗಳು ನಿಮ್ಮ ಒಂದು ಲವ್ ಲೈಫಲ್ಲಿ ಆಗ್ಬೋದು ಈ ಒಂದು ವರ್ಷ ಅಂತ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನದಲ್ಲೂ ಕೂಡ ಇದು ಸೇಮ್ ಮ್ಯಾಟ್ರ್ ಆಗುತ್ತೆ. ನೀವು ಟೈಮ್ ಕೊಡೋಕ್ಕೆ ಆಗ್ತಿರೋದಿಲ್ಲ, ಅಥವಾ ನಿಮ್ಮ ಮನೇಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಹೆಚ್ಚಾಗಿ ಮಾಡ್ತಿಲ್ಲ ಅಂದರೆ ಖಂಡಿತವಾಗಿ ಮನಸ್ತಾಪಗಳು ಹೆಚ್ಚಾಗುತ್ತೆ, ಜಗಳಗಳು ಹೆಚ್ಚಾಗುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೈಮನ್ನು ಕೊಡಬೇಕಾಗತ್ತೆ. ಇನ್ನು ಮುಂಚೆನೇ ಹೇಳಿದೆ ನಿಮಗೆ 6ರಿಂದ 7 ತಿಂಗಳು ಮಾತ್ರ ನಿಮಗೆ ಈ ಒಂದು ವರ್ಷ ಚೆನ್ನಾಗಿರುತ್ತೆ ಅಂತ. ಇನ್ನು ಮಿಕ್ಕಿದ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದಾಗಲಿ, ಅಥವಾ ಕೆಲವೊಂದು ವಿಷಯದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಕಡಿಮೆ ಆಗೋದಾಗಲಿ, ಅಥವಾ ಕೆಲವೊಂದು ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಕಡಿಮೆ ಆಗೋದಾಗಲಿ, ಇಂಥ ಒಂದು ವಿಷಯಗಳು ಅಥವಾ ಇಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಇದು ನಿಮಗೆ ತುಂಬ ಎಫೆಕ್ಟ್ ಆಗೋದಿಲ್ಲ, ಅಂದರೆ ತುಂಬ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಗಳಾಗೋದ್ರಿಂದ ಎಲ್ಲ ಆಗೋದಿಲ್ಲ. ಬಟ್ ಆದರೂ ಕೂಡ ಸೇಫ್ಟಿಗೆ ಅಂತ ಆದಷ್ಟು ನೀವು ಅದ್ರ ಬಗ್ಗೆ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು ನನಗೆ, ಅಥವಾ ನಿಮಗೆ ಖರ್ಚು ಕೂಡ ಜಾಸ್ತಿ ಅಂತ ಹೇಳಿದೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಕೂಡ ನೀವು ಮಾಡಿಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಮಾತ್ರ ನಿಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸನ್ನು ನೀವು ನಿಮ್ಮ ಹತ್ರ ದುಡ್ಡು ಬರ್ತಾ ಇದ್ದಾಗ ಅದನ್ನು ಕೂಡಿಟ್ಕೊಳ್ಳಿ. ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ನಂಬರ್ 3ರಲ್ಲಿ ಇರುವಂತಹ ಕಮಲವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ಇವರ ಜೀವನದಲ್ಲಿ ಈ ಒಂದು ವರ್ಷ ಸಾಕಷ್ಟು ಬದಲಾವಣೆಗಳ ಒಂದು ವರ್ಷ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ಈ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂದರೆ ಸಾಕಷ್ಟು ಒಂದು ಬದಲಾವಣೆಗಳು ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಂದು ಹೊಸ ಒಂದು ಪರ್ಸನ್ ಬರೋದಾಗಲಿ, ಅಥವಾ ಏನಾದರೂ ಒಂದು ಬದಲಾವಣೆಗಳ ಒಂದು ವರ್ಷ ಈ ಒಂದು ವರ್ಷ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ವಿಚಾರದಲ್ಲಿ ಅಂತ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಬದಲಾವಣೆಗಳಿಗೆ ನೀವು ರೆಡಿಯಾಗಿರಬೇಕಾಗತ್ತೆ ಈ ಒಂದು ವರ್ಷ. ಕೆಲಸದಲ್ಲಿ ಬದಲಾವಣೆಗಳು ಆಗೋದೇ ಆದರೆ ಅದು ಪಾಸಿಟಿವ್ ಬದಲಾವಣೆಗಳಾಗಿರುತ್ತೆ. ಅಂದರೆ ನಿಮಗೆ ಹೊಸ ಕೆಲಸ ಸಿಗೋದಾಗಲಿ, ಅಥವಾ ಒಂದು ಬೇರೆ ಕಂಪ್ನಿಯಲ್ಲಿ ಹೊಸ ಒಂದು ಕೆಲಸ ಸಿಕ್ಕಿ ಅದರಲ್ಲಿ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುವಂಥದ್ದು, ಅದು ಹೈಯರ್ ಪೋಸ್ಟಲ್ಲಿ ಕೆಲಸ ಆಗುವಂಥದ್ದು,
ಅಥವಾ ಗೌರ್ಮೆಂಟ್ ಕೆಲಸ ಕೂಡ ನಿಮಗೆ ಸಿಗುವಂಥದ್ದು, ಇಂತಹ ಒಂದು ಘಟನೆಗಳು ನಿಮಗೆ ಈ ಒಂದು ವರ್ಷ ನಿಮಗೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ವಿಶೇಷವಾದಂತಹ ಬದಲಾವಣೆಗಳ ಒಂದು ವರ್ಷ ನಿಮಗೆ 2025 ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ಈ ಒಂದು ಪಾಸಿಟಿವ್ ಬದಲಾವಣೆಗಳಿಗೆ ನೀವು ರೆಡಿಯಾಗಿರಬೇಕಾಗತ್ತೆ. ಇನ್ನು ನಿಮ್ಮ ವಿಚಾರದಲ್ಲಿ ನಾನು ಮುಂಚೆ ಹೇಳಿದಾಗೆ ಬದಲಾವಣೆಗಳು ಅಂತ ಹೇಳಿದಾಗ ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಶ್ರಮ ಕೂಡ ನೀವು ಪಡಬೇಕಾಗತ್ತೆ. ಅಂದರೆ ತುಂಬ ಹಾರ್ಡ್ ವರ್ಕನ್ನು ಈ ಒಂದು ವರ್ಷ ಮಾಡಿಸುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರ ಅಂದರೆ ನಿಮಗೆ ಕೆಲವೊಂದು ಸತಿ ನಿಮಗೆ ತುಂಬ ಸುಸ್ತಾಗ್ಬಿಡ್ತೀರ, ಅಥವಾ ಕೆಲವೊಂದು ತುಂಬ ಒಂದು ಪ್ರೆಷರ್ ಬೀಳುವಂಥ ಒಂದು ಸಾಧ್ಯತೆಗಳು ಕೂಡ ಈ ಒಂದು ವರ್ಷ ಇರುತ್ತೆ. ಬಟ್ ಅದಕ್ಕೆ ಒಳ್ಳೆ ಫಲಗಳು ಕೂಡ ನಿಮಗೆ ಇರುತ್ತೆ. ನೀವೆಷ್ಟು ಹಾರ್ಡ್ ವರ್ಕನ್ನು ಮಾಡ್ತೀರ ಈ ಒಂದು ವರ್ಷ, ಅಷ್ಟೇ ನಿಮಗೆ ಒಳ್ಳೆ ಫಲಗಳು ಕೂಡ ಈ ಒಂದು ವರ್ಷ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿಗಳು ಬಂದರೆ ಅಥವಾ ಆಪರ್ಚುನಿಟೀಸ್ ಅಂತ ಬಂದಾಗ ನೀವು ಅದನ್ನು ತಗೋಬೇಕಾಗತ್ತೆ. ಆಪರ್ಚುನಿಟೀಸ್ ತೊಗೊಂಡು ನೀವು ಅದನ್ನು ಮಾಡಬೇಕಾಗತ್ತೆ. ಆಗ ನಿಮಗೆ ಸಾಕಷ್ಟು ಒಂದು ಸಕ್ಸಸ್ಸನ್ನು ಈ ಒಂದು ವರ್ಷ ನಿಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 3 ನಂಬರ್ಗಳ ಬಗ್ಗೆ ಎಲ್ಲ ವಿಚಾರಗಳನ್ನ ಹೇಳಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಧನ್ಯವಾದಗಳು.